ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿಯಾಗತ್ತೆ. ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಕೂಡ ಬಲ್ಲೆ. ಅಂದರೆ ಕೊಟ್ಟಿಗೆಯಲ್ಲಿ ಕೂಡ ಹೋಗಿ ಕೆಲಸ ಮಾಡ್ತೀರಾ, ಅಡುಗೆ ಮಾಡ್ತೀರಾ, ಹಬ್ಬಗಳನ್ನ ತುಂಬ ಶಿಸ್ತುಬದ್ಧವಾಗಿ ಆಚರಿಸ್ತೀರಾ. ನಿಜವಾಗ್ಲೂ ಖುಷಿಯಾಗತ್ತೆ. ಈಗ ಹೇಳ್ಬೋದು ಹೀರೋಯಿನ್ ಅಂತಂದರೆ ಎಲ್ಲದೂ ರೆಡಿ ಮಾಡಿಕೊಡ್ಬೋದು, ರೆಡಿ ಮಾಡ್ಕೊಡೋರು ಇರ್ತಾರೆ ಸೆಲೆಬ್ರಿಟಿಗಳಿಗೆ ಅಂತ. ಬಟ್ ನಿಮ್ಮ ವಿಚಾರದಲ್ಲಿ ಹಾಗಿಲ್ಲ. ಮನೆಯಲ್ಲಿ ಪಕ್ಕಾ ಗೃಹಿಣಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಥ್ಯಾಂಕ್ ಯು. ನೀವು ಹೊಗಳೋ ಅಷ್ಟೇನು ನಾನೇನು ಮಾಡಿಲ್ಲ, ಬಟ್ ನಮ್ಮ ಲೈಫೇ ನಮಗೆ ಎಲ್ಲನೂ ಕಲಿಸುತ್ತೆ. ಸೊ ಏನೋ ಒಂದು ದುಡ್ಡು ಬಂತು, ಏನೋ ಒಂದು ನಮ್ಮ ಲೈಫಲ್ಲಿ ಇನ್ನೊಂದು ಹೇಳ್ತೀನಿ, ಲೈಫ್ ಅಂದರೆ ಏನು ಅನ್ನೋದನ್ನು ಒಂದು ಮಾತಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೇಳ್ತಾರೆ, ನನಗೊಂದು ಕೋಟಿ ಇದ್ದರೆ ಸಾಕಪ್ಪ, ನನ್ನ ಲೈಫ್ ಸೆಟಲ್ ಆಗಿಬಿಡುತ್ತೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಕನಸು ಇದೆ. ಅಯ್ಯೋ 1 ಕೋಟಿ ಸಿಕ್ಬಿಟ್ರೆ ನನ್ನ ಲೈಫೇ ಸೆಟಲ್ ಆಗಿಬಿಡುತ್ತಲ್ಲ, ನನಗೆ ಕಷ್ಟನೇ ಇರೋದಿಲ್ಲ. ಸೊ ಈ ಥರ ಎಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಈವನ್ ನಾನು ಅಂದ್ಕೊಳ್ತಾ ಇರ್ತೀವಿ, ಏನೋ ಒಂದು ದುಡ್ಡು ಸಿಕ್ಕರೆ ನಮ್ಮ ಮನೆ ಪರಿಸ್ಥಿತಿ ಅದೆಲ್ಲ ಬದಲಾಗ್ಬಿಡುತ್ತೆ, ಒಂದು ಸ್ಟೇಜಿಗೆ ಬರ್ಬೋದು. ಎಸ್, ನೀವು ಬಡತನದಿಂದ ಶ್ರೀಮಂತರ ಆಗೇ ಆಗ್ತೀರ. ಇವತ್ತು ಬಡತನದಲ್ಲಿದ್ದರೆ ಈ ಸ್ಥಿತಿಯಿಂದ ಶ್ರೀಮಂತ ಸ್ಥಿತಿಗೆ ಬರ್ತೀರ. ಅಲ್ಲಿ ನಿಮ್ಮ ಸ್ಥಿತಿ ಬದಲಾವಣೆ ಆಗಿರುತ್ತೆ ಹೊರತು ಕಷ್ಟ ಸುಖಗಳು ಬದಲಾವಣೆ ಆಗಲ್ಲ. ನಿಮ್ಮ ಲೈಫ್ ಲಾಂಗ್ ನಾವು ಸಾಯೋವರೆಗೂ ಕಷ್ಟ ಸುಖ ಅನ್ನೋದು ನಮ್ಮ ಹಿಂದೆ ಇದ್ದೇ ಇರುತ್ತೆ. ನೀವು ಇವಾಗ 7 ದಿನ, ವಾರದಲ್ಲಿ 7 ದಿನನೂ ಖುಷಿಯಾಗಿರ್ತೀರಾ? ಇಲ್ಲ 7 ದಿನನೂ ಹತ್ಕೊಂಡೇ ಇರ್ತೀರಾ? ಇಲ್ಲ ಅಲ್ವಾ? ಈ 7 ದಿನದಲ್ಲೇ ನೀವು ಫುಲ್ ಖುಷಿಯಾಗಿರಲ್ಲ, ಫುಲ್ ದುಃಖದಲ್ಲಿರಲ್ಲ ಅನ್ನೋವಾಗ ಲೈಫ್ ಲಾಂಗ್ ಹೆಂಗೆ? ಹಾಗಾಗಿ ನಾನು ಕಲ್ತಿರೋದು, ನಾನು ಎಲ್ರಿಗೂ ಹೇಳೋಷ್ಟು ದೊಡ್ಡೋಳಲ್ಲ, ಬಟ್ ನಾನು ಕಲ್ತಿರೋದು ಲೈಫ್ ಅಂದರೆ ಕಷ್ಟ ಸುಖ ಇವುಗಳ ಮಧ್ಯೆ ಹೋರಾಡೋದೇ ನಮ್ಮ ಜೀವನ. ನೀವು ಶ್ರೀಮಂತರಾದರೂ ಆಗಿರಿ, ಬಡವರಾದರೂ ಆಗಿರಿ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಇದ್ದೇ ಇರುತ್ತೆ. ಯಾರೋ ಶ್ರೀಮಂತರನ್ನ ನೋಡಿ ವಾವ್ ಅವ್ರು ಸುಖವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಲೈಫಲ್ಲಿ ಅಂದ್ಕೊಳ್ಳೋದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಮ್ಮ ಲೈಫ್ ಲಾಂಗ್ ಕಷ್ಟ ಸುಖಗಳಿರುತ್ತೆ, ಅದಕ್ಕೆ ನಾವು ಸ್ಟಡಿಯಾಗಿರಲೇಬೇಕು. ಇವತ್ತು ಖುಷಿಯಾಗಿರ್ತೀವಿ, ನಾಳೆ ದುಃಖದಲ್ಲಿರ್ತೀವಿ, ಇನ್ನೂ ವರ್ಕ್ ಪ್ರೆಷರ್ ಇರುತ್ತೆ. ಎಲ್ಲ ಇದ್ರೂ ಎಲ್ಲನೂ ಸಮಾನವಾಗಿ ತಗೊಂಡು ಹೋಗಬೇಕು ಅಂದರೆ ಭಗವದ್ಗೀತೆ ಓದಿ. ಭಗವದ್ಗೀತೆ ಇದನ್ನು ಖಂಡಿತವಾಗ್ಲೂ ನಿಮಗೆ ಕಲಿಸುತ್ತೆ ಅಂತಲೇ ಹೇಳ್ಬೋದು. ಆ ಅನುಭವ ಭಗವದ್ಗೀತೆ ಓದ್ದವ್ರಿಗೇ ಗೊತ್ತಾಗೋದು. ಭಗವಂತನ ನನಗೆ ಹೇಳ್ತಾ ಇದ್ರೆ ಭಗವಂತನ ಬಗ್ಗೆ ಹೇಳ್ತಾನೆ ಇರ್ತೀನಿ. ಮನುಷ್ಯರಿಗೆ ನಾವು ಅಂದ್ಕೊಂಡಿರೋದು, ಸೊ ಏನಂತಂದರೆ ಎಲ್ಲ ಭಗವಂತನ ಹತ್ರ ಬೇಡ್ಕೊಳ್ಳೋದು. ತುಂಬ ಮಾತಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲ ಭಗವಂತನ ಹತ್ರ ಬೇಡ್ಕೊಳ್ಳೋದು. ನಾವೇನು ಕೊಡೋದು ಭಗವಂತನಿಗೆ ಅಲ್ವಾ? ಭಕ್ತಿ. ಸರಿಯಪ್ಪ, ಭಕ್ತಿ ಅಂದರೆ ಏನು? ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು, ಸೊ ಇವನ್ನೆಲ್ಲವನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ನಾವು ಭಗವಂತನಿಗೆ ನಿರ್ಮಲವಾದ ಭಕ್ತಿನ ಕೊಡಬೇಕು. ಸೊ ಅದೇ ಭಕ್ತಿ ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲನೂ ಕೇಳೋದೇ ಅಲ್ಲ, ನಮ್ಮ ಕಡೆಯಿಂದ ನಾವು ಭಗವಂತನ ಧ್ಯಾನ ಮಾಡೋದು. ಭಗವಂತ ಅವರು ಹಾಕ್ಕೊಟ್ಟಿರೋ ಅಂಥ ಮಾರ್ಗದರ್ಶನದಲ್ಲಿ ನಡೆಯೋದೇ ಒಂದು ದೊಡ್ಡ ಭಕ್ತಿ. ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಸೊ ಕಳ್ತನ ಮಾಡಬಾರ್ದು, ಸುಳ್ತನ ಮಾಡಬಾರ್ದು. ಸೊ ಇದು ಯಾವುದೂ ಮಾಡ್ದಲೇ ಒಂದು ಒಳ್ಳೆ ರೀತಿಲಿ ನಡೆದ್ರೇ ಅದು ಭಕ್ತಿ ಅಂತ ಹೇಳ್ತೀನಿ. ಸೊ ನಾವು ಮುಕ್ತಿ ಪಡಿಬೇಕು ಅನ್ನೋದು ಕೂಡ ಈ ಒಂದು ಮಾರ್ಗದಲ್ಲಿ ಹೋದ್ರೇ ಮುಕ್ತಿ ಪಡೆಯೋಕ್ಕಾಗೋದು. ಖಂಡಿತ ನಾವು ಮನುಷ್ಯರು ಮುಕ್ತಿ ಪಡೆಯೋದಕ್ಕೆ ಇನ್ನೂ ಎಷ್ಟು ಕರ್ಮಗಳನ್ನು ದಾಟಿ ಹೋಗಬೇಕು ಗೊತ್ತಿಲ್ಲ. ಸೊ ಇವತ್ತು ಕೆಟ್ಟದ್ದು ಮಾಡಿದ್ರೂ ಅದಕ್ಕೊಂದು ಕರ್ಮ ಇದೆ, ಒಳ್ಳೇದು ಮಾಡಿದ್ರೂ ಕರ್ಮ ಇದೆ. ಇವತ್ತು ನಾನು ಒಳ್ಳೆಯವಳು, ನಾನು ಕೆಟ್ಟದ್ದು ಮಾಡಿದ ತಕ್ಷಣ ನಾನು ಒಳ್ಳೆಯವಳು, ನನಗೇನು ಆ ಥರ ಕರ್ಮ ಬರಲ್ಲ ಅಂತಲ್ಲ. ನೀವು ಕೆಟ್ಟದ್ದು ಮಾಡಿದ್ರೆ, ಈಗ ಎಕ್ಸಾಮಲ್ಲಿ ಏನೋ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗಬೇಕೋ ಅಷ್ಟೇ ಸಿಗೋದು. ತಪ್ಪು ಬರೆದಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಗಲ್ಲ, ಸರಿ ಬರೆದಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಹಾಗೆ ಕರ್ಮನೂ ಹಾಗೆ ನಿಮಗೆ. ಸೊ ನೀವೇನು ಮಾಡಿರ್ತೀರೋ ಅದಕ್ಕೆ ಏನು ಕೊಡಬೇಕೋ ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ. ಆ ಒಂದು ಭಯದಲ್ಲಿ, ಆ ಒಂದು ಭಕ್ತಿಲಿ ಯಾವುದೇ ಒಂದು ಕೆಟ್ಟ ಕೆಲಸ ಮಾಡದೆ, ಯಾರಿಗೂ ನೋವು ಮಾಡದೆ, ಯಾರಿಗೂ ಮೋಸ ಮಾಡದೆ ಬದುಕಿ ಅಂತ ಹೇಳ್ತೀನಿ. ಬದುಕೋಣ,
ಬದುಕಿ ಅಂತ ಹೇಳಕ್ಕೆ ನಾನು ಚಿಕ್ಕವಳು, ಬದುಕೋಣ ಅಂತ ಹೇಳ್ತೀನಿ. ಸೊ ಆದರೆ ದಯವಿಟ್ಟು ಭಗವದ್ಗೀತೆ, ಗರುಡ ಪುರಾಣ ಓದಿ ಅಂತ ಹೇಳ್ತೀನಿ. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀರಾ. ನಿಮ್ಮ ಬಾಲ್ಯ, ಲವ್ ಸ್ಟೋರಿ ಜೊತೆಗೆ ಉದ್ಯಮ, ಆರೋಗ್ಯ, ಭಗವದ್ಗೀತೆ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ, ಜೊತೆಗೆ ನಿಮ್ಮ ಉದ್ಯಮ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪದ್ಮಶ್ರೀ ಅವರೇ. ಸೊ ನೀವು ನನಗೆ ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಸುವರ್ಣ ಚಾನಲ್ ಅವ್ರಿಗೂ ಕೂಡ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ. ಭಗವದ್ಗೀತೆ ಇರ್ಬೋದು, ನಿಮ್ಮ ಬಾಲ್ಯ, ಲವ್ ಸ್ಟೋರಿ, ಉದ್ಯಮ, ಆರೋಗ್ಯ, ಹೀಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ನಿಮ್ಮ ಉದ್ಯಮ ಸಿಕ್ಕಾಪಟ್ಟೆ ಯಶಸ್ಸು ಆಗಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.